ಫೀಬಾ ಕನ್ನಡ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ಪೌಷ್ಟಿಕ ಆಹಾರ ಎಂಬ ವಿಚಾರದಲ್ಲಿ ನಾವು ಚರ್ಚಿಸಲಿದ್ದೇವೆ. ಪ್ರತಿ ಮನುಷ್ಯನಿಗೆ, ಪ್ರತಿ ಪ್ರಾಣಿಗಳಿಗೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರುವ ಒಂದು ಘಟಕ ಆಹಾರ. ಜೀವವಿರುವ ಪ್ರತಿಯೊಬ್ಬರು ಆಹಾರವನ್ನ ಸೇವಿಸುವಂತವರು. ಆದರೆ ಅನೇಕರಿಗೆ ತಿಳಿಯದೇ ಇರುವಂತಹ ಒಂದು ವಿಚಾರ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು. ಒಂದು ಸಮತೋಲನವಾದ ಆಹಾರದಲ್ಲಿ 7 ವಿಧವಾದ ಅಂಶಗಳು ಅಗತ್ಯವಾಗಿ ಇರಬೇಕು. ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಫೈಬರ್, ವಿಟಮಿನ್ಸ್, ಮಿನರಲ್ಸ್ ಮತ್ತು ನೀರು. ನಾವೆಲ್ಲರೂ ಆಹಾರವನ್ನ ಸೇವಿಸ್ತೇವೆ. ಆದರೆ ನಾವು ಸೇವಿಸುವಂತಹ ಆಹಾರದಲ್ಲಿ ಹೇಳಲ್ಪಟ್ಟಂತಹ ಎಲ್ಲ ಅಂಶಗಳನ್ನ ಅಡಕವಾಗಿ ನಾವು ಸೇವಿಸ್ತಾ ಇದ್ದೇವ ಎಂಬುವಂತಹ ಪ್ರಶ್ನೆಯನ್ನ ನಾವು ಜನರಿಗೆ ಕೇಳಿದ್ರೆ ಅನೇಕರಿಗೆ ಅದಕ್ಕೆ ಒಂದು ಸರಿಯಾದ ಉತ್ತರವನ್ನ ಕೊಡೋದಿಕ್ಕೆ ಸಾಧ್ಯವಿಲ್ಲ. ಇಂದು ಅನೇಕ ರೋಗಗಳಿಗೆ ಕಾರಣ ನಮ್ಮ ಆಹಾರ ಪದ್ಧತಿಯಲ್ಲಿ ಆದಂತಹ ಅಸಮತೋಲನ. ನಾವು ಊಟ ಮಾಡುವಂಥದ್ದು ನಮ್ಮ ಆರೋಗ್ಯದ ದೃಷ್ಟಿಗಿಂತಲೂ ಮಿಗಿಲಾಗಿ ಇಂದು ಅನೇಕರು ಆಹಾರವನ್ನ ಸೇವಿಸುವಂಥದ್ದು ತಮ್ಮ ಹೊಟ್ಟೆಯನ್ನ ತುಂಬಿಸುವುದಕ್ಕೋಸ್ಕರವಾಗಿ. ಆದರೆ ಪ್ರತಿ ಮನುಷ್ಯನಿಗೆ ಒಂದು ಸಮತೋಲನವಾದ ಆಹಾರ ಬಹಳ ಪ್ರಾಮುಖ್ಯ. ಸೊ ಇಂದು ನಾವು ಪ್ರೋಟೀನ್ ಅಂದ್ರೆ ಏನು, ಸೊ ಇದರ ಕುರಿತಾಗಿ ನಾವು ಕೆಲವು ವಿಚಾರಗಳನ್ನ ತಿಳಿದುಕೊಳ್ಳಲಿದ್ದೇವೆ. ನಮ್ಮ ಆಹಾರದಲ್ಲಿ ಅಥವಾ ನಮ್ಮ ಆಹಾರ ಸೇವನೆಯಲ್ಲಿ ಪ್ರೋಟೀನಿನ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್. ಆಮೇಲೆ ನಾವು ಪ್ರತಿದಿನ ತಿನ್ನುವಂತಹ ಆಹಾರದಲ್ಲಿ ಪ್ರೋಟೀನ್ ಅಂಶ ಎಷ್ಟಿರಬೇಕು. ಇನ್ನೊಂದು ಪ್ರಶ್ನೆ ಬರ್ಬೋದು, ನಾವು ಸೇವಿಸುವಂತಹ ಪ್ರೋಟೀನ್ ಜಾಸ್ತಿ ಆದ್ರೆ ಅಥವಾ ಕಡಿಮೆ ಆದ್ರೆ ಏನೆಲ್ಲ ಸಂಭವಿಸ್ತದೆ. ಆಮೇಲೆ ಪ್ರೋಟೀನ್ಗಳಲ್ಲಿ ಎಷ್ಟು ವಿಧಗಳಿವೆ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಇಂದು ಚರ್ಚಿಸಲಿದ್ದೇವೆ. ಇಂದು ನಮ್ಮೊಂದಿಗೆ ಶ್ರೀಮತಿ ಇಂದಿರಾ ಪ್ರಿಯದರ್ಶಿನಿ ಅವರು ಬೆಂಗಳೂರಿಂದ ಜಾಯ್ನ್ ಆಗಿದ್ದಾರೆ. ಇವರು ಹಿರಿಯ ಡಯಟಿಷಿಯನ್ ಆಗಿ ಅಥವಾ ಆಹಾರ ತಜ್ಞರಾಗಿ ಜೋಸೆಫ್ ಮಲ್ಟಿ ಸ್ಪೆಷಾಲಿಟಿ ಸೆಂಟರ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಮತ್ತು ಫೋರ್ಟಿಸ್ ಆಸ್ಪತ್ರೆಯಲ್ಲಿಯೂ ಸೇವೆಯನ್ನ ಸಲ್ಲಿಸಿರುವಂತವರು. ಮೇಡಮ್ ಅವರೇ, ಇಂದಿನ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನ ಸ್ವಾಗತ ಕೋರ್ತೇವೆ. ಮೇಡಮ್ ಅವರೇ, ನಾವೆಲ್ಲರೂ ಆಹಾರವನ್ನ ಸೇವಿಸ್ತೇವೆ. ಜನಿಸಿದಂತ ಮಗುವಿಂದ ಹಿಡಿದು ನಮ್ಮ ಕೊನೆಯ ಶ್ವಾಸವನ್ನ ತೆಗೆದುಕೊಳ್ಳುವ ತನಕ ಪ್ರತಿ ಮನುಷ್ಯ, ಪ್ರತಿ ಪ್ರಾಣಿಗಳು, ಗಿಡ ಮರಗಳು ಸಹ ಅದಕ್ಕೆ ಬೇಕಾದಂತಹ ಆಹಾರವನ್ನ ತೆಗೆದುಕೊಳ್ಳುತ್ತೇವೆ. ಆದರೆ ನಮ್ಮ ಆಹಾರ ಪದ್ಧತಿ ಯಾವಿರಬೇಕು, ಸೊ ಇದರ ಕುರಿತಾಗಿ ನಿಮ್ಮ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ? Okay. First of all, very good evening for everybody who have joined this meeting for this live show. First ನಾನು ಫೀಬಾ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. And also God has blessed me. That is a wonderful thing. ಇವಾಗ ನಾವು will concentrate on the protein ಅಂದ್ರೆ ಏನು ಅಂತ. ಇವಾಗ ಪ್ರೋಟೀನ್ ಸಾಧಾರಣವಾಗಿ ಇವಾಗ ನಾವು ಹೇಗೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಎಲ್ಲ ತಗೊಳ್ತೀವೋ ಅದೇ ತರ ಪ್ರೋಟೀನ್ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್. ಇವಾಗ ನೋಡಿದ್ರೆ ನಮ್ಮ ದೇಹದಲ್ಲಿ ಎಲ್ಲ ಪ್ರತಿಯೊಂದು ಬ್ಲಡ್ಸ್ ಅಲ್ಲಿ ಇದೆ ಅಲ್ವಾ, ಎಲ್ಲ ಕಾಂಪೋನೆಂಟ್ಸ್ ಎಲ್ಲದಕ್ಕೂ ಅವಶ್ಯಕತೆವಾಗಿರೋದು ಪ್ರೋಟೀನ್ ಇಂದಾನೆ. ಇಟ್ ಇಸ್ ಆಲ್ ಮೇಡ್ ಅಪ್ ಬೈ
protein. And protein is very helpful in skeletal building, and also for the organs to function, and blood clotting, ಆಮೇಲೆ ಬ್ಲಡ್ ಕಾಂಪೋನೆಂಟ್ಸ್ ಉತ್ಪತ್ತಿ ಆಗಕ್ಕೆ ನೋಡಿದ್ರೆ ಇವಾಗ ಇಮ್ಯುನಿಟಿ ಸಿಸ್ಟಮ್ಗೂ ಪ್ರೋಟೀನ್ ತುಂಬಾ ಅವಶ್ಯಕತೆ ಆಗಿದೆ. ಆ ತರ ತುಂಬಾ ನಮ್ಗೆ ತುಂಬಾ ಇದು ಪೌಷ್ಟಿಕವಾದ ಆಹಾರ. ನಾವು ಬಹಳ ನಾವು ಸೇವಿಸಿದ್ರಿಂದ ನಮ್ಗೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು. ಪ್ಲಸ್ ಇದು ಮಸಲ್ ಬಿಲ್ಡಿಂಗ್ ಆಲ್ಸೋ. ಅಂಡ್ ಇವಾಗ ನೋಡಿದ್ರೆ ಇವಾಗ ಕೊರೋನಾ ಬಂದಿರೋದ್ರಿಂದ ತುಂಬಾ ಜನ ನೋಡಿದ್ರೆ ಇಮ್ಯುನಿಟಿ ಬೂಸ್ಟರ್ಸ್ ಬಿಹೈಂಡ್ ಹೋಗ್ತಾರೆ. So protein is one of the main diet. Now carbohydrates, fat, it is all for the energy purpose, and the protein at the same time it is a very important in our life. ನೋಡಿದ್ರೆ ಮಕ್ಕಳಿಗೆ, ಬೇಬೀಸ್ ಗೆ, ಟೀನೇಜರ್ಸ್ ಗೆ, ಮತ್ತೆ ಪ್ರೆಗ್ನೆಂಟ್ ವಿಮೆನ್ ಗೆ, ಲ್ಯಾಕ್ಟೇಟಿಂಗ್ ಮದರ್ಸ್ ಗೆ, ಸೊ ಇಂಜುರಿ ಆಗಿರೋರಿಗೆ, ಸೊ ಸಿಕ್ ಪೇಷಂಟ್ ಗೆ, ಎಲ್ಲದಕ್ಕೂ ನೋಡಿದ್ರೆ ತುಂಬಾ ಮುಖ್ಯವಾದ ಪೌಷ್ಟಿಕ ಆಹಾರ ಏನಂದ್ರೆ ಪ್ರೋಟೀನೇ ಫಸ್ಟ್. ಸೊ ಯಾವ್ದೇ ಕಾಯಿಲೆ ಬಂದ್ರು ನೋಡಿ, ಡಾಕ್ಟರ್ಸ್ ಫಸ್ಟ್ ಸಜೆಸ್ಟ್ ಮಾಡೋದು ನೀವು ಒಳ್ಳೆ ಪ್ರೋಟೀನ್ ಆಹಾರನ ತಗೋಬೇಕು, ಕಂಬೈನ್ಡ್ ವಿತ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ಸ್. ಸೊ ಇದನ್ನ ನಾವು ತುಂಬಾ ಬಹಳವಾಗಿ ನಾವು ಕೇರ್ಫುಲ್ ಆಗಿ ನಾವು ಸೇವಿಸ್ಬೇಕು. ಏನೇನ್ ಸೇವಿಸ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಮುಖ್ಯವಾದದ್ದು ನಾನು ಹೇಳ್ಬೇಕು ಏನಂದ್ರೆ, ಇವಾಗ ನಾವು ಎಷ್ಟು ತಗೋಬೇಕು ಅನ್ನೋದು ಕೆಲವರಿಗೆ ಅದು ಗೊತ್ತಿರಲ್ಲ. ಸೊ 1 ಗ್ರಾಮ್ ಪರ್ ಬಾಡಿ ವೇಟ್ ಪ್ರೋಟೀನ್ ತಗೋಬೇಕಾದ್ರೆ ನಾವು 1 ಗ್ರಾಮ್ ಪರ್ ಬಾಡಿ ವೇಟ್. ಸಪೋಸ್ ಇವಾಗ ನಾವು ಬಾಡಿ ತೂಕ 70 kgs ಇರ್ತೀವಿ. ಸೊ 70 kgs ಅಂದ್ರೆ ನಾವು 70 grams ಆಫ್ ಪ್ರೋಟೀನ್ ಪರ್ ಡೇ ನಾವು ತಗೊಳ್ಳೇಬೇಕು. ಸೊ ಯಾವ ತರ ಊಟದಲ್ಲಿ ನಮ್ಗೆ ಈ ತರ ಪ್ರೋಟೀನ್ಗಳು ತಗೋಬೇಕು, ನಮ್ಗೆ ಅಳತೆ ಮಾಡಕ್ ಆಗಲ್ಲ ಅಂತ ಕೆಲವರು ಯೋಚನೆ ಮಾಡಬಹುದು. ಬಟ್ ಇಟ್ ಇಸ್ ನಥಿಂಗ್ ದಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡ್ ಯು ಹ್ಯಾವ್ ಟು ಈಟ್. ಬಟ್ ಏನಂದ್ರೆ ದಿನನಿತ್ಯ ನಮ್ಮ ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಇಂದಾನೇ ನಮ್ಗೆ ಸಿಗತ್ತೆ. ಇವಾಗ ನೋಡಿದ್ರೆ ಇವಾಗ ಅನ್ನ ತಗೊಳ್ತೀವಿ, ಅನ್ನ ಜೊತೆಯಲ್ಲಿ ಏನು ದಾಲ್ ಇಸ್ ಅ ಪ್ರೋಟೀನ್. ಇವಾಗ ಕಾಳು ಬೇಯಿಸಿರೋ ಕಾಳುಗಳು ಆಗ್ಲಿ, ಪಲ್ಯ ಆಗ್ಲಿ, ಸೊ ಅದರಿಂದ ನಮ್ಗೆ ಪ್ರೋಟೀನ್ ಸಿಗತ್ತೆ. ಸೊ ಅದೇ ತರ ನಾವು ಏನ್ ಮಾಡ್ತೀವಿ, ಕರ್ಡ್ ಇಲ್ಲಾಂದ್ರೆ ಬಟರ್ ಮಿಲ್ಕ್ ತಗೊಳ್ತೀವಿ. ಇಲ್ಲಾಂದ್ರೆ ನಾನ್ ವೆಜಿಟೇರಿಯನ್ಸ್ ಇರೋರು ಏನ್ ಮಾಡ್ತಾರೆ, ಫಿಶ್, ಚಿಕನ್, ಇಲ್ಲಾಂದ್ರೆ ಸ್ವಲ್ಪ ಸೀ ಫುಡ್ ಆ ತರ ತಗೊಳ್ತಾರೆ. ಸೊ ಈ ತರ ಅಂಶಗಳೆಲ್ಲ ನಮ್ಗೆ ಪ್ರೋಟೀನ್ ಬೇಕಾದಷ್ಟು ಸಿಗತ್ತೆ. ಸೊ ನಾವು ಏನ್ ಮಾಡ್ಬೇಕು, ದಿನನಿತ್ಯ ಇಂತ ಆಹಾರನ ನಾವು ಸೇವಿಸ್ತೀವಾ ಅನ್ನೋದು ನಾವು ಬಹಳ ಗಮನದಿಂದ ನಾವು ಊಟ ಮಾಡ್ಬೇಕು. ಅದೇ ತರ ನೋಡಿದ್ರೆ ಇವಾಗ ಮಕ್ಕಳಿಗೆ ಇವಾಗ ನಾನು ಹೇಳಿದೆ ಅಡಲ್ಟ್ಗೆ 1 ಗ್ರಾಮ್ ಪರ್ ಬಾಡಿ ವೆಯ್ಟ್ ಅಂತ ಹೇಳಿದೀನಿ. ಸೊ ಮಕ್ಕಳಿಗೆ ನೋಡಿದ್ರೆ ಇವಾಗ 1 to 3 years ಇದ್ರೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಯಾಕಂದ್ರೆ ಮಕ್ಕಳು ಬೇಗ ಬೆಳಿತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಸೊ ಅಟ್ಲೀಸ್ಟ್ ಅವ್ರಿಗೆ 10 to 13 grams ಎಕ್ಸ್ಟ್ರಾ ಬೇಕಾಗತ್ತೆ ಬೆಳೆಯೋ ಮಕ್ಕಳಿಗೆ. ಅದೇ ತರ ನೋಡಿದ್ರೆ ಟೀನೇಜರ್ಸ್ಗೆ 19 grams ವರೆಗೂ ಎಕ್ಸ್ಟ್ರಾ ಬೇಕಾಗತ್ತೆ. ಯಾಕಂದ್ರೆ ಅವರು ಸ್ಕೆಲಿಟಲ್ ಮಸಲ್ ಅವ್ರಿಗೆ ಡೆವಲಪ್ಮೆಂಟ್ ಆಗಕ್ಕೆ, ಮತ್ತೆ ಅವ್ರಿಗೆ ಒಳ್ಳೆ ಸ್ಪೋರ್ಟಿವ್ ಎನರ್ಜಿ ಇರೋಕೆ, ಸೊ ಆತರ ಆಮೇಲೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಕ್ಕೆ, ಬಿಕಾಸ್ ವಿಲ್ ಬಿ ಅಟೆಂಡಿಂಗ್ ದ ಮೆಚ್ಯೂರ್ ಆಗ್ತಾರೆ ಮಕ್ಕಳು, ಈ ಟೀನೇಜರ್. ಸೊ ಆ ತರದೆಲ್ಲ ನಾವು ಮಕ್ಕಳಿಗೆ ಜಾಸ್ತಿ ಪ್ರೋಟೀನ್ಗಳು ಕೊಡ್ಬೇಕು. ಯಾವ ತರ ಪ್ರೋಟೀನ್ಗಳು ಕೊಡ್ಬೇಕಂದ್ರೆ ನೋಡಿದ್ರೆ, ಮೊಳಕೆ ಕಟ್ಟಿರೋ ಕಾಳುಗಳು, ಇಲ್ಲಾಂದ್ರೆ ನಾನ್ ವೆಜಿಟೇರಿಯನ್ ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ನಾನ್ ವೆಜಿಟೇರಿಯನ್ ಸ್ವಲ್ಪ ಜಾಸ್ತಿನೇ ಕೊಡೋದು ಮಕ್ಕಳಿಗೆ. ದಿನ ಮೊಟ್ಟೆ ಕೊಡೋದು, ಆಮೇಲೆ ಕರ್ಡ್ ಮತ್ತೆ ಈ ತರ ದಾಲ್ಸ್. ಸೊ ಈ ತರ ವೆರೈಟೀಸ್ ಆಫ್ ದಾಲ್ಸ್ ಯು ಗೆಟ್ ಇನ್ ದ ಮಾರ್ಕೆಟ್. ಆಮೇಲೆ ಸೋಯಾ ಬೀನ್ಸ್, ಟೋಫು ಅಂತಾರಲ್ಲ, ಈ ಪನ್ನೀರ್ ತರ ಸಿಗತ್ತೆ. ಸೊ ಟೋಫು, ಪನ್ನೀರು, ಸೊ ಈ ತರದೆಲ್ಲ ನಾವು ಮಕ್ಕಳಿಗೆ ಜಾಸ್ತಿ ಕೊಟ್ರೆ ಬಹಳ ತುಂಬಾ ಒಳ್ಳೇದು ಮತ್ತೆ ಆರೋಗ್ಯಕರ ಅದು. ಅದೇ ತರ ಇವಾಗ ನೋಡಿದ್ರೆ ಪ್ರೆಗ್ನೆಂಟ್ ವಿಮೆನ್ಗೆನು ಅಷ್ಟೇ, ಅವ್ರಿಗೆ ಜಾಸ್ತಿ ನಾರ್ಮಲ್ ಮನುಷ್ಯರಿಗಿಂತ ಪ್ರೆಗ್ನೆಂಟ್ ವಿಮೆನ್ಗೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಫಾರ್ ದ ಫೀಟಲ್ ಡೆವಲಪ್ಮೆಂಟ್, ಮಗು ಹೊಟ್ಟೆದಲ್ಲಿ ಬೆಳೆಯುತ್ತಲ್ಲ, ಸೊ ಫೀಟಲ್ ಡೆವಲಪ್ಮೆಂಟ್ ಗೆ ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಫ್ಲೂಯಿಡ್ ಬ್ಯಾಲೆನ್ಸ್ ಆಗಕ್ ಬೇಕಾಗತ್ತೆ. ಸೊ ಮತ್ತೆ ತಾಯಿಗೂನು ಶಕ್ತಿ, ಅವ್ರಿಗೂನು ಇವಾಗ ಕೆಲವರು ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಅನಿಮಿಯಾ ಫೇಸ್ ಮಾಡ್ತಾರೆ. ಸೊ ಈ ಅನಿಮಿಯಾ ಎಲ್ಲ ಇರಬಾರ್ದು ಅನ್ನೋ ಇದಕ್ಕೋಸ್ಕರ ಪ್ರೋಟೀನ್ ಸ್ವಲ್ಪ ಜಾಸ್ತಿನೇ ತಗೋಬೇಕು ಅವರು.
ಓಕೆನಾ. ಅದೇ ತರ ಲ್ಯಾಕ್ಟೇಟಿಂಗ್ ಮದರ್ಸ್ಗೂ ಅಷ್ಟೇ. ಲ್ಯಾಕ್ಟೇಟಿಂಗ್ ಮದರ್ಸ್ಗೂ ಆಫ್ಟರ್ ದ ಡೆಲಿವರಿ ದೇ ನೀಡ್ ಮೋರ್ ಆಫ್ ಪ್ರೋಟೀನ್. ಸ್ವಲ್ಪ ಜಾಸ್ತಿನೇ ಅವ್ರು ಸೇವಿಸ್ಕೋಬೇಕು, ಯಾಕಂದ್ರೆ ಅವ್ರು ಹಾಲು ಕುಡಿಸ್ತಾರೆ ಮಗುಗೆ. ಸೊ ಅವ್ರಿಗೆ ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ತಾಯಿಯಿಂದ ಮಗುಗೆ ಹೋಗುತ್ತೆ. ಸೊ ಸ್ವಲ್ಪ ಪ್ರೋಟೀನ್ ಹೆಚ್ಚಿಸ್ಲೇಬೇಕು ಅವ್ರ ಡಯಟ್ ಇಂದ. ಅದೇ ತರ ಇವಾಗ ಕಾಯಿಲೆ ಇರೋರು, ಇವಾಗ ಇಂಜುರೀಸ್, ಇವಾಗ ಸಪೋಸ್ ಇನ್ ಕೇಸ್ ಆಕ್ಸಿಡೆಂಟ್ ಆಗಿರುತ್ತೆ, ಸೊ ಅವ್ರಿಗೆ ಮೂಳೆ ಮುರಿದೋಗಿರುತ್ತೆ, ಸೊ ಬೋನ್ ಕ್ರ್ಯಾಕ್ಸ್, ಸೊ ಈ ತರ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪ್ರೋಟೀನ್ಗಳು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಸೊ ಈ ತರ ನೀವು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾಲೆಜ್ ತಗೊಂಡು ಊಟ ಮಾಡಿದ್ರೆ ಬಹಳ ಒಳ್ಳೇದು, ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಅದೇ ತರ ಇವಾಗ ನೀವು ಕೇಳಿದ್ರಿ ವಾಟ್ ಆರ್ ದ ಡಿಫಿಷಿಯನ್ಸಿ ಆಫ್ ಪ್ರೋಟೀನ್ ಅಂಡ್ ಸಪೋಸ್ ಇವಾಗ ಟಾಕ್ಸಿಸಿಟಿ ಆಫ್ ದ ಪ್ರೋಟೀನ್ ಜಾಸ್ತಿ ತಗೊಂಡ್ರೆ ಏನಾಗತ್ತೆ ಅಂತಾನು ನೀವು ಪ್ರಶ್ನೆ ಕೇಳಿದ್ರಿ. ಸರಿ, ಅದಕ್ಕೂ ಉತ್ತರ ಹೇಳ್ತೀನಿ. ಇವಾಗ ಪ್ರೋಟೀನ್ ಡಿಫಿಷಿಯನ್ಸಿ ನೋಡಿದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಮ್ಮ ಹೇರ್ ಗ್ರೋತ್ ಮತ್ತೆ ನೈಲ್ ಅದೆಲ್ಲ ಏನಾಗುತ್ತೆ, ತುಂಬಾ ವೀಕ್ ಆಗುತ್ತೆ. ಸೊ ಅದೇ ತರ ನಮ್ಗೆ ಇದು ಸ್ಕೆಲಿಟಲ್ ಡಿಸೀಸ್ ಸ್ಕಾರ್ಸೋಪೀನಿಯಾ ಅಂತಾರೆ. ಸೊ ಅದು ಮೂಳೆ ನೋವುಗಳು ಜಾಸ್ತಿ, ಆಮೇಲೆ ಆಥ್ರೈಟಿಸ್, ಮತ್ತೆ ಫೆಟೀಗು, ವೀಕ್ನೆಸ್, ಅನೀಮಿಯಾ, ಆಮೇಲೆ ಅದೇ ತರ ಏನಾಗುತ್ತೆ ಅವ್ರಿಗೆ ಬೇಗ ಏನಾದ್ರು ಕಾಯಿಲೆ ಬಂದ್ರೆ ಬೇಗ ಅವ್ರಿಗೆ ವಾಸಿ ಆಗಲ್ಲ, ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಇರೋದ್ರಿಂದ. ಸೊ ಅದಕ್ಕೆ ಇವಾಗ ಪ್ರೋಟೀನ್ ಡಿಫಿಷಿಯನ್ಸಿ ನಾವು ಇದ್ರೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಕ್ಕಾಗತ್ತೆ. ಅದೇ ತರ ನೋಡಿದ್ರೆ ಈ ಮಕ್ಕಳಲ್ಲೂ ಅಷ್ಟೇ ಪ್ರೋಟೀನ್ಗಳು ಕಮ್ಮಿ ಆದ್ರೆ ನೋಡಿದ್ರೆ ಈ ತುಂಬಾ ಬ್ರೌನ್ ಹೇರ್ಸ್ ಇರುತ್ತೆ, ಬ್ರೌನ್ ಹೇರ್ಸ್, ಮತ್ತೆ ಮಕ್ಕಳಿಗೆ ಈ ನೈಲ್ಸ್ ಎಲ್ಲ ನೋಡಿದ್ರೆ ತುಂಬಾ ಬೇಗ ಬೆಳೆಯೋದು, ಬೇಗ ಒಡೆದೋಗೋದು, ಆ ತರ ಎಲ್ಲ ಇರುತ್ತೆ ಅವ್ರಿಗೆ. ಆಮೇಲೆ ಸ್ಕಿನ್ಸ್ ಅಲ್ಲಿ ಸ್ವಲ್ಪ ರ್ಯಾಷಸ್ ಗಳು ಬರುತ್ತೆ. ಸೊ ಈ ತರ ಎಲ್ಲ ಇದ್ರೆ ಹಲವಾರು ಇದು ಡಿಫಿಷಿಯನ್ಸಿಯಿಂದ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ವಿಷನ್ಸ್ ನೋಡಿದ್ರೆ ನಮ್ಗೆ ಈ ಕಾಲದಲ್ಲಿ ಮಕ್ಳಿಗೂ ಅಷ್ಟೇ ವಿಷನ್ಸ್ ಗಳು ಪ್ರಾಬ್ಲಮ್ ಬರುತ್ತೆ. ಸೊ ಇದೆಲ್ಲ ಮೇನ್ ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಫ್ ದ ಪ್ರೋಟೀನ್. ಇವಾಗ ಅದೇ ಇದ್ರಲ್ಲಿ ನೋಡಿದ್ರೆ ಪ್ರೋಟೀನ್ ಜಾಸ್ತಿ ಆಗಿದ್ರು ಪ್ರಾಬ್ಲಮ್, ಟಾಕ್ಸಿಸಿಟಿ ಆಫ್ ದ ಪ್ರೋಟೀನ್ ಇದ್ರೂ ಪ್ರಾಬ್ಲಮ್. ಅದು ಏನಾಗುತ್ತೆ ಅಂದ್ರೆ, ಪ್ರೋಟೀನ್ ಜಾಸ್ತಿ ಇರೋರಿಗೆ ಏನಾಗುತ್ತೆ, ಒಂದು ರೀನಲ್ ಕಾಯಿಲೆ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ಗಳು ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಸಮಸ್ಯೆಗಳು ಬರುತ್ತೆ. ಆಮೇಲೆ ಅದೇ ತರ ನೋಡಿದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಈ ಟಾಕ್ಸಿಸಿಟಿಯಲ್ಲಿ ಗೌಟ್ ಅಂತಾರೆ. ಗೌಟ್ ಅಂದ್ರೆ ಈ ಮೂಳೆ ಎಲುಬುಗಳ ಜಾಯಿಂಟ್ಸ್ ಎಲ್ಲ ತುಂಬಾ ಪೇನ್ ಆಗೋದು. ಸೊ ಈ ತರ ಗೌಟ್ಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಆಂಕಲ್ ಅಲ್ಲಿ ಸ್ವೆಲ್ಲಿಂಗ್ ಇರೋದು. ಸೊ ಈ ತರದೆಲ್ಲ ಕಾಣಿಸ್ಕೊಳ್ಳುತ್ತೆ ಪ್ರೋಟೀನ್ಗಳು ಜಾಸ್ತಿ ಇದ್ರೆ. ಓಕೆನಾ. ಸೊ ಇದೆಲ್ಲ, ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಇಂದ ನಾವು ಎಲ್ಲಾದ್ರೂ ಕರೆಕ್ಟ್ ಆಗಿ ಪೋಷಕಗಳನ್ನ ಕರೆಕ್ಟ್ ಆಗಿ ನಾವು ತಗೊಂಡ್ರೆ ಎಂತದು ನಮ್ಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಈ ತರ ನಾವು ಇಲ್ಲಿ ಒಂದು ಪ್ರಶ್ನೆ ನೀವು ಹೇಳಿದ್ರಿ, ಈಗ ಪ್ರೋಟೀನ್ ಕಡಿಮೆ ಆದ್ರೆ ನಾವು ಪ್ರೋಟೀನ್ ಇರುವಂತಹ ಕಾಳುಗಳನ್ನ, ಆಹಾರವನ್ನ ತಿಂದು ನಾವು ಪ್ರೋಟೀನ್ ನ ಜಾಸ್ತಿ ಮಾಡ್ಕೊಬಹುದು. ಈಗ ಒಬ್ಬ ವ್ಯಕ್ತಿಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದ್ರೆ ಸೊ ಯಾವ ರೀತಿ ಅದನ್ನ ಕಮ್ಮಿ ಮಾಡ್ಬೋದು, ಅದಕ್ಕೆ ಮಾರ್ಗಗಳಿದೆಯಾ? ಅದ್ರ ಬಗ್ಗೆ. ಹೌದು, ಖಂಡಿತವಾಗ್ಲೂ ಇದೆ. ಅದಕ್ಕೆ ಹೆಂಗಂದ್ರೆ, ಅದಕ್ಕೆ ನಾವು ಪ್ರೋಟೀನ್ ಇಂಟೇಕ್ ನ ಕಮ್ಮಿ ಮಾಡ್ಬೇಕು. ಅದನ್ನ ಒನ್ಸ್ ನಿಮ್ದು ಈ ತರ ಪ್ರಾಬ್ಲಮ್ ಆದ್ರೆ ನೀವು ಫಿಸಿಷಿಯನ್ ನ ನೋಡ್ತೀರಾ, ಫಿಸಿಷಿಯನ್ ನೋಡಿ ಮತ್ತೆ ಅವ್ರ ಫಿಸಿಷಿಯನ್ ನಿಮ್ಮನ್ನ ಏನ್ ಮಾಡ್ತಾರೆ, ಡೈಟಿಷಿಯನ್ ಕನ್ಸಲ್ಟ್ ಮಾಡ್ಬೇಕು ಅಂತಾರೆ. ಸೊ ನಾವು ಡೈಟಿಷಿಯನ್ಸ್ ಇರೋದು ನಾವ್ ಏನ್ ಮಾಡ್ತೀವಿ, ನಿಮ್ ಕ್ಯಾಲರೀಸ್ ನೆಲ್ಲ ನಾವು ಫಸ್ಟ್ ನಾವು ನಿಮ್ದು 24 hours ರೀಕಾಲ್ ತಗೊಳ್ತೀವಿ. ಮತ್ತೆ ಇಂಟೇಕ್ ನೀವ್ ಎಂತ ಯಾವ ತರ ರೀತಿಯಲ್ಲಿ ನೀವು ತಗೊಂಡಿದ್ದೀರೋ ಅದು, ಮತ್ತೆ ನಿಮ್ದು ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ನೋಡಿ, ಕ್ರಿಯಾಟಿನಿನ್ ಎಷ್ಟಿದೆ, ಸೀರಮ್ ಲೆವೆಲ್ ಎಷ್ಟಿದೆ, ಸೊ ಇದೆಲ್ಲ ನೋಡ್ತೀವಿ. ಪ್ರೋಟೀನ್ ಈವನ್ ಯೂರಿನ್ ಅಲ್ಲಿ ಎಷ್ಟು ಇದೆ ಅದೆಲ್ಲ ನಾವು ಕಂಪ್ಲೀಟ್ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ನೋಡಿ ಅದಕ್ಕೆ ತಕ್ಕದಾಗಿ ಫಿಸಿಷಿಯನ್ ನಿಮ್ಗೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ನಾವು ಡಯಟ್ ಅಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಸೊ ಲೋ ಪ್ರೋಟೀನ್ ಡಯಟ್ ನಾವು ಸಜೆಸ್ಟ್ ಮಾಡ್ತೀವಿ ಪೇಷಂಟ್ ಗೆ. ಈಗ ಇನ್ನೊಂದು ಪ್ರಶ್ನೆ, ನಾವು ಪ್ರೋಟೀನ್ ಅಂತ ನಾವು ಮಾತಾಡ್ತಿದೀವಿ. ಸೊ ಪ್ರೋಟೀನ್ ಅಲ್ಲಿ ಎಷ್ಟು ವಿಧಗಳಿದೆ, ಟೈಪ್ಸ್ ಆಫ್ ಪ್ರೋಟೀನ್, ಸೊ ಅದ್ರ ಕುರಿತಾಗಿ. ಓಕೆ, ಇವಾಗ ಪ್ರೋಟೀನ್ಸ್ ನ ತಗೊಂಡ್ರೆ ನಾವು ಎರಡು ತರ, ಲೈಕ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸಿಗುತ್ತೆ, ಆಮೇಲೆ ಅನಿಮಲ್ಸ್ ವಿ ಗೆಟ್ ಪ್ರೋಟೀನ್ಸ್ ಫ್ರಮ್ ದ ಅನಿಮಲ್ಸ್. ಸೊ ಅನಿಮಲ್ಸ್ ನಿಮ್ಗೆ ಗೊತ್ತು, ನಾವು ವೆನ್ ಯು ಆರ್ ಎ ನಾನ್ ವೆಜಿಟೇರಿಯನ್ ಯು ಗೆಟ್ ಫ್ರಮ್ ದ ಮೀಟ್, ಇದು ಚಿಕನ್ ಸಿಗುತ್ತೆ, ಮತ್ತೆ ಫಿಶ್, ಸೀ ಫುಡ್ಸ್ ಅಲ್ಲಿ ಸಿಗುತ್ತೆ, ಆಮೇಲೆ ಡೈರಿ ಪ್ರಾಡಕ್ಟ್ಸ್. ಸೊ ಈ ತರದ್ರಲ್ಲಿ ನಿಮ್ಗೆ ಸಿಗುತ್ತೆ. ಅದೇ ತರ ಪ್ಲಾಂಟ್ ಬೇಸ್ಡ್ ನೋಡಿದ್ರೆ ಲೈಕ್ ಹೋಲ್ ಗ್ರೀನ್ಸ್ ಅಲ್ಲಿ ಸಿಗುತ್ತೆ, ಲೆಗ್ಯೂಮ್ಸ್ ಅಂದ್ರೆ ಕಾಳುಗಳು, ಪಲ್ಸಸ್ ಅಲ್ಲಿ ಸಿಗುತ್ತೆ, ಆಮೇಲೆ ದಾಲ್ಸ್ ಅಲ್ಲಿ ಸಿಗುತ್ತೆ, ಆಮೇಲೆ ಬೀನ್ಸ್ ಗಳು, ಆಮೇಲೆ ಸೋಯಾ ಬೀನು,
ಆಮೇಲೆ ಅಗೇನ್ ಮಿಲ್ಕ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ. ಸೊ ಈ ತರ ಅದ್ರೆಲ್ಲ ನಮ್ಗೆ ಧಾರಾಳವಾಗಿ ನಮ್ಗೆ ಪ್ರೋಟೀನ್ಸ್ ನಮ್ಗೆ ಸಿಗುತ್ತೆ. ಅಂಡ್ ಮೋರ್ ಓವರ್ ಇಟ್ ಇಸ್ ವೆರಿ ಈಸಿಲಿಬಲಿ ಅವೈಲಬಲ್ ಇನ್ ದ ಮಾರ್ಕೆಟ್. ಏನ್ ಕಾಸ್ಟ್ಲಿ ಏನಿಲ್ಲ, ಇಟ್ ಇಸ್ ವೆರಿ ಚೀಪ್ ಅಂಡ್ ಇಟ್ ಇಸ್ ವೆರಿ ಅಫೋರ್ಡಬಲ್ ಟು ಎವ್ರಿಬಡಿ. Even a poor people also can afford. ನೋಡಿದ್ರೆ ಈಗ nuts also like ಇವಾಗ like all variety of nuts and seeds also, ground nut ನಾವು ಪ್ರತಿಯೊಂದಿನ ಲೈಕ್ ಬ್ರೇಕ್ಫಾಸ್ಟ್ ಅಲ್ಲಿ ಉಪಯೋಗಿಸ್ತೀವಲ್ಲ, ಗ್ರೌಂಡ್ ನಟ್ ಚಟ್ನಿ, ಸೊ ಆತರ ಸೊ ಎಲ್ಲಾದ್ರಲ್ಲೂ ನಮ್ಗೆ ಸಿಗತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಮಕ್ಕಳಿಗೆ ಆಮೇಲೆ ಯುವಕರಿಗೆ ಮತ್ತೆ ಪ್ರಾಯ ಇರುವಂತ ವ್ಯಕ್ತಿಗಳಿಗೆ ಹೇಳಿದ್ರಿ. ಸೊ ಅದೇ ಸಂದರ್ಭದಲ್ಲಿ ಅಥ್ಲೆಟಿಕ್ ಗಳಿಗೆ ಈಗ ಪ್ರತ್ಯೇಕವಾಗಿ ಒಲಿಂಪಿಕ್ ನಡೀತಾ ಇದೆ. ಇಂತ ಅಥ್ಲೆಟಿಕ್ ಗಳಿಗೆ ಅವರ ಆ ಒಂದು ಡಯಟ್ ಪ್ಲಾನ್ ಯಾವ ತರ ಇರ್ತದೆ? ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಸೊ ಯಾಕಂದ್ರೆ ನಾವು ಇಂಡಿಯಾದವರು, ಭಾರತದವ್ರದ್ದು ನಮ್ಮ ಒಂದು ಆಹಾರ ಪದ್ಧತಿ ಅಂದ್ರೆ, ಸೊ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಸ್ನಾಕ್ಸು, ರಾತ್ರಿ ಊಟ. ಸೊ ಈ ತರ ನಮ್ದು ಪ್ಲಾನ್ ಇರ್ತದೆ. ಸೊ ಬೆಳಗ್ಗೆ ನಾವು ಒಂದು 8 ಗಂಟೆಗೆ ಅಥವಾ 9 ಗಂಟೆಗೆ ನಾವು ತಿಂಡಿ ತಿಂತೇವೆ. ಮಧ್ಯಾಹ್ನ 1:30, 2 ಗಂಟೆಗೆ ನಾವು ಊಟ ಮಾಡ್ತೇವೆ. ಆಮೇಲೆ ಸಾಯಂಕಾಲ 4:15, 5 ಗಂಟೆಗೆ ಟೀ ಕುಡಿತೇವೆ, ಜೊತೆಗೆ ಬಿಸ್ಕೆಟ್, ವಡೆ, ಬೋಂಡಾ ಏನೋ ತಿಂತೇವೆ. ಆಮೇಲೆ ರಾತ್ರಿ ಊಟ ನಮ್ದು 9 ಗಂಟೆ ಮೇಲೆ. ಸೊ ಈ ಒಂದು ಪದ್ಧತಿ ಒಂದು ಸರಿಯಾದ ಪದ್ಧತಿನ, ಅಥವಾ ನಮ್ಮ ಊಟದ ಆ ಸಮಯ ಯಾವ ತರ ಇರಬೇಕು? ಸೊ ಅದರ ಕುರಿತಾಗಿ ಏನ್ ಹೇಳ್ತೀರಾ? ಓಕೆ, ಮೊದಲನೇ ಕ್ವಶನ್ ನೀವು ಕೇಳಿದ್ದು ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಅವ್ರ ಬಗ್ಗೆ. ಸೊ ಅವ್ರಿಗೆ ಎಷ್ಟು ಸೊ ನಾನು ಹೇಳ್ದಾಗೆ ನಿಮ್ಗೆ ಈ ಮಕ್ಕಳಿಗೆ, ಈ ಟೀನೇಜರ್ಸ್ಗೆ, ಮತ್ತೆ ಪ್ರೆಗ್ನೆಂಟ್ ವಿಮೆನ್ಗೆ, ಲ್ಯಾಕ್ಟೇಟಿಂಗ್ ಅವ್ರಿಗೆಲ್ಲ ಜಾಸ್ತಿ ಬೇಕು ಅಂತ ಹೇಳಿದ್ನಲ್ಲ, ಅದೇ ತರ ಇವ್ರಿಗೂನು ಜಾಸ್ತಿನೇ ಬೇಕಾಗುತ್ತೆ. ನಿಯರ್ಲಿ 40 grams ಅಷ್ಟರಲ್ಲೂ ಬೇಕಾಗುತ್ತೆ. ಅಕಾರ್ಡಿಂಗ್ ಟು ದೇರ್ ಹೈಟ್ ಅಂಡ್ ವೆಯ್ಟ್ BMI ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದೇರ್ ಹೈಟ್ ಅಂಡ್ ವೆಯ್ಟ್ BMI ಕ್ಯಾಲ್ಕುಲೇಟ್ ಮಾಡಿ, ಮತ್ತೆ ಅವ್ರದ್ದು ಫಸ್ಟ್ ಅವ್ರು ಯಾವ ತರ ಇಂಟೇಕ್ ತಗೊಳ್ತಾ ಇದ್ದಾರೆ, ಬೇಸ್ಡ್ ಆನ್ ದಟ್ ವಿ ವಿಲ್ ಇನ್ಕ್ರೀಸ್ ದ ಪ್ರೋಟೀನ್ ಇಂಟೇಕ್ ಫಾರ್ ಅಥ್ಲೆಟಿಕ್ಸ್ ಪೀಪಲ್. ಆಮೇಲೆ ಮುಖ್ಯವಾದ ಅವ್ರಿಗೆ ದೇ ಶುಡ್ ಬಿ ಹೈಡ್ರೇಟೆಡ್. ಅವ್ರಿಗೆ ನೀರು ತಗೊಳ್ಳೋದು ಜಾಸ್ತಿನೇ ಇರ್ಬೇಕು ಅಥ್ಲೆಟಿಕ್ಸ್ ಅವ್ರಿಗೆ. ಮತ್ತೆ ಅವ್ರಿಗೆ ಅವಾಗ ಸ್ಪ್ಲಿಟ್ ಮಾಡಿ ತಿನ್ನೋದು, ಲೈಕ್ ಪ್ರೋಟೀನ್ ಬಾರ್ ಆ ತರ ಎಲ್ಲ ನಾವು ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ, ಯಾವ ತರ ಅವರು ತಗೋಬೇಕು ಅನ್ನೋದು. ಅದೇ ತರ ಅವರು ಸ್ವಲ್ಪ ಸ್ಪೋರ್ಟ್ಸ್ ಎಲ್ಲ ಬಿಫೋರ್ ಟೇಕಿಂಗ್ ಪಾರ್ಟ್ ಇನ್ ಸ್ಪೋರ್ಟ್ಸ್ ಯಾವ ತರ ಒಂದು 20 minutes ಗ್ಯಾಪ್ ಅಲ್ಲಿ ಹೇಗೆ ತಗೋಬೇಕು ಬಿಫೋರ್, ಆಮೇಲೆ ಸ್ಪೋರ್ಟ್ಸ್ ಅಟೆಂಡ್ ಅವ್ರ ಮಾಡಿದ ಮೇಲೆ ಆಮೇಲೆ ಯಾವ ತರ ತಿನ್ಬೇಕು. ಸೊ ಅದೆಲ್ಲ ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಪ್ಲಾನ್ ಮಾಡಿ ನಾವು ಡಯಟ್ ಚಾರ್ಟ್ ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಓಕೆನಾ? ಆಮೇಲೆ ನೆಕ್ಸ್ಟ್ ನೀವು ಕೇಳಿದ ಕ್ವಶನ್ಗೆ, ಇವಾಗ ನಾವು ನಾರ್ಮಲ್ ಆಗಿರೋ ಮನುಷ್ಯರಿಗೆ, ಡೈಲಿ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಇರೋರ್ಗೆ, ಐ ಮೇ ರೈಟ್, ಸೆಡೆಂಟರಿ ಲೈಫ್ ಸ್ಟೈಲ್ ಇರೋರ್ಗೆ, ಓಕೆ, ಅವರು ಯಾವ ತರ ತಿನ್ಬೇಕು? ಇವಾಗ ನಾರ್ಮಲ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ತಾರೆ, ಆಮೇಲೆ ಮಧ್ಯಾಹ್ನ ಊಟ, ಸೊ ಆತರ. ಸೊ ನಾನು ಜನರಲ್ ಆಗಿ ಒಂದು ಸ್ಯಾಂಪಲ್ ಮೆನು ಹೇಳ್ತೀನಿ. ಬೆಳಗ್ಗೆ ಇವಾಗ ಬೆಳಗ್ಗೆ ಆಸ್ ಯೂಶುವಲ್ ಸಪೋಸ್ ನೀವೊಂದು 6 ಗಂಟೆಯಿಂದ 7 ಗಂಟೆವರೆಗೂ ನೀವು ಐ ಮೀನ್ ಇಫ್ ಯು ವೇಕ್ ಅಪ್, ನೀವೇನ್ ಮಾಡಿ, ಜಸ್ಟ್ ಪ್ಲೇನ್ ವಾರ್ಮ್ ವಾಟರ್ ತಗೊಳ್ಳಿ. ನೀವು ವಾಕಿಂಗ್ ಏನಾದ್ರು ಹೋಗಂಗಿದ್ರೆ ನೀವು ಒಂದು 2 ಮಾರಿ ಬಿಸ್ಕೆಟ್ಸ್ ಆರ್ ಎನಿ ಲೈಟ್ ವೀಟ್ ಕ್ರಾಕರ್ಸ್ ಆರ್ ಸಮಥಿಂಗ್ ಯು ಟೇಕನ್, ಯು ಕ್ಯಾನ್ ಗೋ ಫಾರ್ ವಾಕ್. ಆಮೇಲೆ ಯು ರಿಫ್ರೆಶ್ ಯುವರ್ ಸೆಲ್ಫ್ ಅಂಡ್ ಬ್ರೇಕ್ಫಾಸ್ಟ್ ಒಂದು 8:30 between 8 to 9 o'clock and all you finish. If you are at home, suppose if you are working, you have to leave by 8 o'clock. So ಏನ್ ಮಾಡ್ಬೇಕು, before 8 o'clock you can have your breakfast. So breakfast can be like very simple, light ಆಗಿರ್ಬೇಕು. Like suppose if you take idli or dosa, maybe 3 idlis, dosa andre not too much of adding, like more of ghee and something like that. So ಏನ್ ಮಾಡ್ಬೇಕು, ಸೈಡ್ ಚಟ್ನಿ ವೆರೈಟೀಸ್ ಅದು ತುಂಬಾ ಇಂಪಾರ್ಟೆಂಟ್. ಬೆಳಗ್ಗೆನೆ ತೆಂಗಿನಕಾಯಿ ಚಟ್ನಿ ಮತ್ತೆ ಬ್ರೌನ್ ನಟ್ ಚಟ್ನಿ ಹೆವಿ ಆಗಿ ತಗೋಬೇಡಿ. ಲೈಟ್ ಲೈಕ್ ಮೇ ಬಿ ಪುದೀನಾ, ಆನಿಯನ್, ಟೊಮೆಟೊ ಚಟ್ನಿ ಈ ತರದ್ದು, ಇಲ್ಲಾಂದ್ರೆ ಕಾಳುಗಳು ಹಾಕಿರೋ ಸಾಂಬಾರ್ಗಳು, ಆ ತರ ತರಕಾರಿ ಹಾಕಿರೋ ಸಾಂಬಾರ್ಗಳನ್ನ ತಗೋಬಹುದು. ಸರಿ, ಆಮೇಲೆ ಏನ್ ಮಾಡ್ಬೇಕು, ಸರಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಯು ಕ್ಯಾನ್ ಲೈಕ್ 10:30 to 11:30 ಬಿಟ್ವೀನ್ ಏನ್ ಮಾಡಿ, ಸ್ವಲ್ಪ ಒಂದು ಲೈಟ್ ಏನಾದ್ರೂ ಇದು ತಗೊಳ್ಳಿ, ಮೇ ಬಿ ಸ್ಯಾಲೆಡ್, ಸ್ಪ್ರೌಟ್ಸ್ ಆಡ್ ಮಾಡಿರೋ ಈ ಗ್ರೀನ್ ಗ್ರಾಮ್ ಬರುತ್ತಲ್ಲ ಅದ್ರ ಆಡ್ ಮಾಡಿರೋದು ಸ್ಯಾಲೆಡ್ಸ್ ತಗೊಳ್ಳಿ. ಇಲ್ಲ ಅಂದ್ರೆ ಮೇ ಬಿ 1-2 ಬಿಸ್ಕೆಟ್ಸ್ ವಿತ್ ಟೀ ಆರ್ ಕಾಫಿ ವಿತ್ 90 ml.
ಸೊ ಆತರ ತಗೋಬಹುದು. ಆಮೇಲೆ ಇನ್ ದ ಆಫ್ಟರ್ನೂನ್ ಮೇ ಬಿ ಬಿಟ್ವೀನ್ 12:30 to 1 o'clock ಲಂಚ್ ಆಸ್ ಯೂಶುವಲ್ ಲಂಚ್. ಒಂದು ಸ್ವಲ್ಪ ಅನ್ನ ಚಪಾತಿನೋ ಏನೋ ಮಾಡಿ ಎಲ್ಲ ಲೈಕ್ ಕರ್ಡ್ ಇರ್ಬೇಕು, ಸ್ವಲ್ಪ ತರಕಾರಿ ಇರ್ಬೇಕು. ಸೊ ಯು ಕ್ಯಾನ್ ಹ್ಯಾವ್ ಲೈಕ್ ದಟ್. And evening, it will be like 5 to 5 o'clock. You can have some tea or coffee. Otherwise, if you don't want to have tea or coffee, you can have some whole fruit or something like that. Well, it is left up to your choice, but it should be healthy choice. That is very very important. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು, ಲೈಕ್ ತುಂಬಾ ಲೇಟ್ ಡಿನ್ನರ್ ಎಲ್ಲ ಮಾಡಬಾರ್ದು. ಲೈಕ್ 10 o'clock 10:30 ಆತರ ಎಲ್ಲ ಮಾಡೋದು. ಇವಾಗ ತುಂಬಾ ಜನಗಳು ಮಾಡೋದು ಪ್ರಾಬ್ಲಮೇ ಈ ಡಿನ್ನರ್ ಟೈಮ್ ಇಸ್ ವೆರಿ ವೆರಿ ಪ್ರಾಬ್ಲಮೆಟಿಕ್ ನೌ ಡೇಸ್. ನೋಡಿದ್ರೆ ತುಂಬಾ ಕೆಲಸ ಆಫ್ಟರ್ ದೇ ಕಮ್ ಫ್ರಮ್ ದ ಆಫೀಸ್ ಆಲ್ಸೋ ವಾಟ್ ದೇ ಡೂ ಇಸ್ 10:30 11 o'clock ಎಲ್ಲ ತಗೊಳ್ಳೋ ಅಭ್ಯಾಸ ಮಾಡ್ತಾರೆ. ಸೊ ಸೊ ಆತರ ಮಾಡಬಾರ್ದು. ಸೊ ವಿದಿನ್ ಟ್ರೈ ಟು ಫಿನಿಶ್ ವಿದಿನ್ 10 PM. ಆಫ್ಟರ್ 10 PM ಮುಂಚೆ ನೀವು ಅದೇ ಒಂದು 9 o'clock ಮ್ಯಾಕ್ಸಿಮಮ್ ಇದು ಮಾಡಿ ತಗೊಳಕ್ಕೆ ಪ್ರಯತ್ನ ಪಡಿ. ನೋಡಿದ್ರೆ ಸ್ವಲ್ಪ ನಾವು ಈ ಫಾರ್ ಡಿನ್ನರ್ ಟೈಮ್ try to reduce the amount of intake what you had in the lunch. Okay, iವಾಗ lunch ಅಲ್ಲಿ 1 katori of rice, try to reduce half of the katori of the rice for the dinner. Suppose if you are behind rice, because suppose in case illa nanu live, suppose if you have the choice of taking roti or ragi mudde atara idrunu fine, you can take. Night ಅಲ್ಲಿ ಏನ್ ಮಾಡಿ ಸ್ವಲ್ಪ ಕ್ಯಾಲರೀಸ್ ನ ಲೈಕ್ ತುಂಬಾ ಫ್ರೈಡ್ ಐಟಮ್ಸ್ ತಗೊಳ್ಳೋದು, ತುಂಬಾ ಆಯಿಲಿ ಗ್ರೇವೀಸ್ ತಗೊಳ್ಳೋದು. ಸೊ ಈ ತರ ಎಲ್ಲ ಮಾಡ್ಬಿಡಿ ನೈಟ್ ಅಲ್ಲಿ. ಯಾಕಂದ್ರೆ ಸ್ವಲ್ಪ ನಮ್ದು ಮೆಟಬಾಲಿಕ್ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಡೈಜೆಷನ್ ಎಲ್ಲ ಸ್ವಲ್ಪ ತುಂಬಾ ಸ್ಲೋ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಈ ನೈಟ್ ಅಲ್ಲಿ ಮಾತ್ರ ಸ್ವಲ್ಪ ತುಂಬಾ ಈಗ ಟಿಫನ್ ಐಟಮ್ಸ್ ಇಲ್ಲ ಹೆಲ್ದಿ ಐಟಮ್ಸ್ ನಾವು ತುಂಬಾ ವೆರಿ ಚಾಯ್ಸ್ ಮಾಡಿ ಹೆಲ್ದಿ ಚಾಯ್ಸ್ ಮಾಡಿ ನಾವು ಊಟ ಮಾಡ್ಬೇಕು. ಮಲ್ಕೊಳಕ್ ಮುಂಚೆ ಮೇ ಬಿ ಯು ಕ್ಯಾನ್ ಹ್ಯಾವ್ 1 glass of buttermilk or skimmed milk with any supplements. If you wanted to have, you can have, or any fruit also. It is up to your choice. There are options. ನೀವು ಪ್ರೋಟೀನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಒಂದು ಪ್ರತ್ಯೇಕವಾಗಿ ಪ್ರೆಗ್ನೆನ್ಸಿ ವುಮೆನ್ಸ್ ಗೆ ಎಕ್ಸ್ಟ್ರಾ ಪ್ರೋಟೀನ್ ಬೇಕು. ಸೊ ಅದರೊಟ್ಟಿಗೆ ಈಗ ಹಾಲನ್ನ ಕೊಡುವಂತ ತಾಯಿ ಅವರು, ಯಾಕಂದ್ರೆ ಹುಟ್ಟಿದಂತ ಮಗುವಿಗೆ ಬೇರೆ ಯಾವ್ದು ನಾವು ಕೊಡಕ್ಕಾಗಲ್ಲ, ಅದು ತಾಯಿಯ ಹಾಲನ್ನ ಮಾತ್ರ ಕುಡಿದು ಬೆಳಿಬೇಕಾಗಿರುವಂತ ಒಂದು ಮಗು. ಸೊ ಹಾಲನ್ನ ಕೊಡುವಂತ ತಾಯಿ ಅವರ ಆಹಾರ ಪದ್ಧತಿ ಯಾವ ತರ ಇರಬೇಕು. ಅದೇ ರೀತಿಯಲ್ಲಿ ಈ ವಾರದಲ್ಲಿ ನಾವೇನು ಇಂಟರ್ನ್ಯಾಷನಲ್ ಫೀಡಿಂಗ್ ಡೇ ಅಂತ ಹೇಳ್ಬಿಟ್ಟು ಏನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದರ ಕುರಿತಾಗಿ ಹಾಲಿನ ಮಹತ್ವ, ಎದೆ ಹಾಲಿನ ಮಹತ್ವ, ಸೊ ಇದರ ಕುರಿತಾಗಿ ಕೆಲವು ವಿಚಾರ ತಿಳಿಸ್ಕೊಡ್ತೀರಾ? Okay, so actually now we are celebrating from August 1st to August 7th. It is a National Breast Feeding Day we are celebrating. Okay, so ಒಳ್ಳೇದು ನೀವು ಈ ಕ್ವೆಶ್ಚನ್ ಕೇಳಿದಕ್ಕೆ. ಇವಾಗ ಬ್ರೆಸ್ಟ್ ಫೀಡಿಂಗ್ ಬಹಳ ಮುಖ್ಯವಾದದ್ದು ಮಗುಗೆ. ಓಕೆನಾ, ಒನ್ಸ್ ಮಗು ಡೆಲಿವರಿ ಆದ್ಮೇಲೆ ಎದೆ ಹಾಲನ್ನ ಕೊಡೋದು ಬಹಳ ಮುಖ್ಯವಾದದ್ದು. ಕೆಲವ್ರು ಏನ್ ಮಾಡ್ತಾರೆ ಫಸ್ಟ್ ಎಲ್ಲ, ಬಟ್ ಇವಾಗ ಆತರ ಇಲ್ಲ. ಫಸ್ಟ್ ಎಲ್ಲ ಏನಾಯ್ತು, ಡೆಲಿವರಿ ಆದ್ಮೇಲೆ ಮಗುಗೆ ಫಸ್ಟ್ ಹಾಲು ಕೊಡ್ತಾರಲ್ಲ, ಆ ಫಸ್ಟ್ ಹಾಲು ತುಂಬಾ ಗಟ್ಟಿಯಾಗಿರೋದ್ರಿಂದ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಆ ಮಿಲ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಮಗುಗೆ ಕೊಡ್ತಾ ಇರ್ಲಿಲ್ಲ. ಬಟ್ ಇವಾಗ ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಇದು ಅದ್ರದ್ದು ಆ ಹಾಲಿನ ಮಹತ್ವ ಬಹಳ ಜಾಸ್ತಿ ಇದೆ. ತುಂಬಾ ನ್ಯೂಟ್ರಿಯೆಂಟ್ ಇದೆ. ಆ ಫಸ್ಟ್ ಎದೆ ಹಾಲು ಬರುತ್ತಲ್ಲ ಮಗುಗೆ ಆಫ್ಟರ್ ಡೆಲಿವರಿ, ಸೊ ಅದ್ರಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಇರೋದ್ರಿಂದ ಬಹಳ ನ್ಯೂಟ್ರಿಯೆಂಟ್ ಅದು ಮಗುಗೆ ಇಮ್ಯುನಿಟಿ ಸಿಸ್ಟಮ್ ನ ತುಂಬಾ ಡೆವಲಪ್ ಮಾಡುತ್ತೆ. ಸೊ ಎದೆ ಹಾಲು ಬಹಳ ಮುಖ್ಯವಾದದ್ದು. ಮಗುಗೆ ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಮಗುಗೆ. ಅದೇ ತರ ತಾಯಿಗೂ ಬಹಳ ಒಳ್ಳೇದು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ. ಯಾಕಂದ್ರೆ ನೋಡಿ, ಇವಾಗ ಪ್ರೆಗ್ನೆನ್ಸಿಯಲ್ಲಿ ತಾಯಿಗಳಿಗೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗೇ ಆಗ್ತಾರೆ. ಸೊ ಈಗ ಕೆಲವ್ರು ಏನ್ ಮಾಡ್ತಾರೆ, ವರ್ಕಿಂಗ್ ಲೇಡೀಸ್ ಮಗುಗೆ ಒಂದು ಅಪ್ಪಪ್ಪ ಅಂದ್ರೂ ಒಂದ್ ತಿಂಗಳು 2 ತಿಂಗಳು ಅವ್ರಿಗೆ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ದೇ ಸ್ವಿಚ್ ಆನ್ ಟು ಫಾರ್ಮುಲಾ ಮಿಲ್ಕ್ ಸಪ್ಲಿಮೆಂಟ್ಸ್ ಆತರ ಮಾಡ್ತಾರೆ. ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಎಷ್ಟು ಮಗುಗೆ ನೀವು ಹಾಲು ಕೊಡ್ತಿರೋ, maybe up to 6 months, up to, if you are a working mother, I request you all to feed the baby at least for 8 months, 8 to 10 months. Suppose in case if you are a homemaker, so you can feed the child up to 2 years also, because that is very much adu tumba bala ಒಳ್ಳೇದು ತಾಯಿಗೆ. ಯಾಕಂದ್ರೆ ನೋಡಿ,
ಇವಾಗ ಡಿಸೀಸ್ಗಳು ಬರುತ್ತಲ್ಲ ಇವಾಗ ಲೈಕ್ ಓವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸೊ ಇದೆಲ್ಲ ಅವಾಯ್ಡ್ ಮಾಡುತ್ತೆ, ಡಿಸೀಸ್ ಬರೋದನ್ನ ಅವಾಯ್ಡ್ ಮಾಡುತ್ತೆ ಮಗುಗೆ ಹಾಲ್ ಕೊಡೋದ್ರಿಂದ ತಾಯಿಗೆ. ಅದೇ ತರ ನೋಡಿ ಮಗುಗೆ ಇಮ್ಯುನಿಟಿ ಸಿಸ್ಟಮ್ ಹೆಚ್ಚಾಗತ್ತೆ, ಮಗುಗೂ ಎಂತ ಕಾಯಿಲೆಗಳು ಬರಲ್ಲ ಅವುಗೆಲ್ಲ, ಯಾಕಂದ್ರೆ ಯು ಆರ್ ಗಿವಿಂಗ್ ದ ನ್ಯಾಚುರಲ್ ಬ್ಲೆಸ್ಸಡ್ ನ್ಯೂಟ್ರಿಯೆಂಟ್ಸ್ ಫಾರ್ ಯುವರ್ ಚೈಲ್ಡ್. ಓಕೆನಾ? ಸೊ ಅದಕ್ಕೆ ತುಂಬಾ ಆಮೇಲೆ ಮೋರ್ ಓವರ್ ದಟ್ ಮಿಲ್ಕ್ ಇಸ್ ವೆರಿ ಸ್ಟೆರೈಲ್ಡ್. ಇವಾಗ ಮಗುಗೆ ನೀವು ಆಚ ಕಡೆ ನೀವು ಕೊಡ್ಬೇಕಾದ್ರೆ ಏನ್ ಮಾಡ್ತೀರಾ, ಇದು ನೀರ್ನ ಬಿಸಿ ಮಾಡ್ತೀರಾ, ಬಾಟಲ್ನ ಹಾಕ್ತೀರಾ, ಸ್ಟೆರೈಲ್ ಮಾಡ್ತೀರಾ, ಕೊಡ್ತೀರಾ, ಮತ್ತೆ ಯಾವ ತರ ಬ್ಯಾಕ್ಟೀರಿಯಾ ಇದಾಗತ್ತೋ ನಮ್ಗೆ ಗೊತ್ತಾಗಲ್ಲ. ಬಟ್ ಯು ಆರ್ ಗಿವಿಂಗ್ ಅ ವೆರಿ ಸ್ಟೆರೈಲ್ಡ್ ಮಿಲ್ಕ್. ಗಾಡ್ ಹಸ್ ಬ್ಲೆಸ್ಡ್ ಮದರ್ಸ್ to feed her child with the nutrients of all sorts of nutrients ಅಲ್ವಾ? ಸೊ ಅದನ್ನ ಸೊ ಮಗುಗೆ ನೀವು ಕೊಡಿ, ಅದು ಎಲ್ಲ ಪ್ರತಿಯೊಂದು ತಾಯಿ ತಿಳ್ಕೋಬೇಕು. those who are pregnant, those who are lactating mothers, you please continue to feed your baby at least for 2 years so that you also benefit so much in health wise and also for your baby also. So it is very very helpful. ಸೊ ಇಲ್ಲಿ ಒಂದು ಪ್ರಶ್ನೆ ನಿಮ್ಮ ಹತ್ರನೂ ಕೇಳಿರ್ಬೋದು, ನಾವು ಕೇಳಿದ್ದೇವೆ. ಅನೇಕ ತಾಯಿಯಂದಿರು ಹೇಳುವಂತ ಒಂದು ಪ್ರಶ್ನೆ ಇದೆ, ಸೊ ನನಗೆ ಹಾಲಿಲ್ಲ. ಅದು ನಿಜವಾಗಲೂ ಸತ್ಯವಾಗಿರುವಂತ ಮಾತ? ಈ ತರ ಯಾವ್ದಾರ ಒಂದು ತಾಯಿಗೆ ಹಾಲು ಕಡಿಮೆ ಆಗಿದ್ರೆ ಸೊ ಅದನ್ನ ಯಾವ ತರ ಗೈನ್ ಮಾಡ್ಬೋದು, ಅದಕ್ಕೇನಾದ್ರೂ ಮಾರ್ಗ ಇದೆಯಾ? ಅದ್ರ ಕುರಿತಾಗಿ ಏನ್ ಹೇಳ್ತೀರಾ? ಇಲ್ಲ, ದಿಸ್ ಇಸ್ ಆಕ್ಚುಲಿ ಇದು ವೆರಿ 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 ರೇರ್. ಇದು ಯೂಶಲಿ ಅದು ತುಂಬಾ ರೇರ್ ಇದು, ಯಾಕಂದ್ರೆ ಕೆಲವರು ಇದ್ದಾರೆ, ದೇ ಆರ್ ವೆರಿ ವಾಟ್ ಟು ಟೆಲ್ ಇಸ್ ದೇ ಆರ್ ವೆರಿ ಫಸಿ ಮಮ್ಮೀಸ್ ಗೊತ್ತಲ್ಲ, ಅವರು ತುಂಬಾ ಏನ್ ಹೇಳ್ತಾರೆ, ಅವ್ರಿಗೆ ದೇ ಆರ್ ಲೈಕ್ ಅವರು ಸ್ವಲ್ಪ ಟ್ರೈ ಮಾಡಲ್ಲ. ಓಕೆ, ಸೊ ಅಟ್ ಲೀಸ್ಟ್ ಇವಾಗ ಸಿಸೇರಿಯನ್ ಆದ್ರೆ ಓಕೆ, ಮೇ ಬಿ ಒಂದು 24 hours ಅವ್ರಿಗೆ ಸ್ವಲ್ಪ ಸಿಸೇರಿಯನ್ ಆಗಿರೋ ಲೇಡೀಸ್ಗೆ ಸ್ವಲ್ಪ ಲ್ಯಾಕ್ಟೇಷನ್ ಸ್ವಲ್ಪ ಅವ್ರಿಗೆ ಪ್ರೊಡ್ಯೂಸ್ ಆಗಕ್ಕೆ, ಅಟ್ ಲೀಸ್ಟ್ ಸಫಿಶಿಯಂಟ್ ಲ್ಯಾಕ್ಟೇಷನ್ ಪ್ರೊಡ್ಯೂಸ್ ಆಗಕ್ಕೆ ಅಟ್ ಲೀಸ್ಟ್ 2 to 3 days ಆಗುತ್ತೆ. ಓಕೆನಾ? ಬಿಕಾಸ್ ದೇ ವಿಲ್ ಬಿ ಇನ್ liquid diet and once they are into normal diet they'll be able to feed the child. ಕೆಲವರು ನೋಡಿದ್ರೆ ನಾರ್ಮಲ್ ಡಯಟ್ ಅಲ್ಲಿ ಸ್ವಲ್ಪ ಅವ್ರಿಗೆ ಹಾಲು ಕಡಿಮೆ ಇರುತ್ತೆ, ಬಟ್ ಎಲ್ಲಾ ತಾಯಿದಿರಕ್ಕೂ ಮಿಲ್ಕ್ ಸೆಕ್ರೇಷನ್ ಇದ್ದೇ ಇರುತ್ತೆ. ದ ಥಿಂಗ್ ಇಸ್ ದೇ ಹ್ಯಾವ್ ಟು ಟೇಕ್ ಮೋರ್ ಆಫ್ ಪ್ರೋಟೀನು, ಮತ್ತೆ ತರಕಾರಿಗಳು, ಸೊಪ್ಪುಗಳು ತಗೋಬೇಕು. ಇವಾಗ ಗಾರ್ಲಿಕ್ ಅಂದ್ರೆ ಗೊತ್ತಲ್ಲ, ಬೆಳ್ಳುಳ್ಳಿ ಮತ್ತೆ ಮೆಂತ್ಯ ಸೊಪ್ಪು, ಆಮೇಲೆ ಸೊ ಈ ತರ ಎಲ್ಲ ಇವಾಗ ನೋಡಿದ್ರೆ ಸಬ್ಬಕ್ಕಿ ಸೊಪ್ಪು, ಆಮೇಲೆ ಏನು ಈ ಸ್ಯಾಗು ಅಂತಾರಲ್ಲ, ಸ್ಯಾಗು ಮೀನ್ಸ್ ಈ ಪಾಯಸಗೆಲ್ಲ ಹಾಕ್ತಾರೆ ನೋಡಿ, ಸೊ ಸ್ಯಾಗು ಅಂತ. ಸೊ ಆ ತರದೆಲ್ಲ ಇದೆ. ಬೇಕಾದ ಹಾಲು ಇನ್ಕ್ರೀಸ್ ಮಾಡಕ್ಕೆ ಬೇಕಾದ ಡಯಟ್ ಫುಡ್ ಇಸ್ ಅವೈಲೇಬಲ್. ಓಕೆನಾ? ಸೊ ಆ ತರ ಎಲ್ಲ ಇರುತ್ತೆ. ಆಮೇಲೆ ನೀರ್ ಜಾಸ್ತಿ ಕುಡಿತಾ ಇರ್ಬೇಕು, ಅವ್ರಿಗೆ ನೀರ್ ಕುಡಿಬೇಕು. ಆಮೇಲೆ ಕಾನ್ಸ್ಟಿಪೇಷನ್ ಎಲ್ಲ ಆಗ್ದಿರೋ ತರ ನೋಡ್ಕೋಬೇಕು, ನಾರಿನಾಂಶಗಳು ಜಾಸ್ತಿ ತಗೋಬೇಕು. ಸೊ ಆಮೇಲೆ ದಾಲ್ಗಳು ತಗೋಬೇಕು. ಸೊ ಈ ತರ ಎಲ್ಲ ಇದ್ರೆ ಖಂಡಿತವಾಗ್ಲೂ ಹಾಲು ಉತ್ಪತ್ತಿ ಆಗೇ ಆಗತ್ತೆ. ಹಾಲಿನ ಇಲ್ಲ ಅನ್ನೋ ಪ್ರಶ್ನೆನೇ ಇರಲ್ಲ. ಈ ಪ್ರತಿಯೊಂದು ತಾಯಿ ಅದು ಇಟ್ ಇಸ್ ಅ ಗಿಫ್ಟ್ ಫ್ರಮ್ ಗಾಡ್. ಸೊ it is like so all the ladies will be blessed to feed her child. ಸೊ ಕೊನೆದಾಗಿ ಪ್ರೋಟೀನ್ ಬಗ್ಗೆ ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು? So what I like to give the takeaway message for regarding the protein. ನೋಡಿ, ದಿನ ಫಸ್ಟ್ ಇವಾಗಿರೋ ಸಿಚುವೇಶನ್ ಹೇಳ್ತಾ ಇರೋದು, be safe, okay, and maintain the social distance, and be awareness of your surroundings. That is very very important. ಆಮೇಲೆ ಡಯಟ್ ಬಗ್ಗೆ ನೀವು ಸ್ವಲ್ಪ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳಿ, ಸ್ವಲ್ಪ ಪ್ರೋಟೀನ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇಮ್ಯುನಿಟಿ ಬೂಸ್ಟ್ ಮಾಡೋ ತರ ನಿಮ್ಗ ಸಿಸ್ಟಮ್ ನ ನೀವು ಕಾಪಾಡ್ಕೊಳ್ಳಿ. ಇಮ್ಯುನಿಟಿ ಬೂಸ್ಟ್ ಮಾಡೋ ತರ ನಿಮ್ ಸಿಸ್ಟಮ್ಸ್ ಗಳನ್ನ ಚೆನ್ನಾಗಿ ಒಳ್ಳೆ ತರ ಆಹಾರ ತಗೊಂಡು, ಆಮೇಲೆ ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಓಕೆನಾ? ಆಮೇಲೆ moderate of moderate of taking even salt items also, ಆಮೇಲೆ fried items, pickles, whatever may be. So ಈ ತರ ಆಮೇಲೆ ಅವಾಯ್ಡ್ ಲೈಕ್ ಸಾಫ್ಟ್ ಡ್ರಿಂಕ್ಸ್, ಅಂಡ್ if you are taking alcohol ಅನ್ನ try to avoid. ಸೊ ಈ ತರ ಅದೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಜಂಕ್ ಫುಡ್ ಎಸ್ಪೆಷಲಿ ಅವಾಯ್ಡ್ ಮಾಡ್ಕೊಳ್ಳೋಕೆ ಕಲ್ತ್ಕೊಳ್ಳಿ, ಪ್ಯಾಕ್ಡ್ ಫುಡ್, ಕೇನ್ಡ್ ಫುಡ್. ಸೊ ಈ ತರ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಿ ವೆರಿ ಸೇಫ್ ಅಂಡ್ ಸ್ಟೇ ಹೆಲ್ತಿ. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ಪ್ರೋಟೀನ್ ಅದರ ಕುರಿತಾಗಿ ಮತ್ತು ಮನುಷ್ಯನ ನಮ್ಮ ಜೀವಿತದಲ್ಲಿ ನಾವು ಯಾವ ತರ ಆಹಾರವನ್ನ ಸೇವಿಸಬೇಕು ಎನ್ನುವುದ ವಿಚಾರವಾಗಿ ನೀವು ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ತಾಯಿ ಹಾಲಿನ ಮಹತ್ವವನ್ನ ನೀವು ಹೇಳಿದ್ದೀರಾ. ಸೊ ನಾವು ನಂಬ್ತೇವೆ ಈ ಒಂದು ಕಾರ್ಯಕ್ರಮ ಅನೇಕರಿಗೆ ಅನೇಕ ಉತ್ತಮವಾದ ಮಾಹಿತಿಗಳನ್ನ ತಂದು ಕೊಡ್ತದೆ ಎಂಬುದಾಗಿ.
ಸುಮತಂದಾವರ್ತಿ, ನಾವು ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ವಂದನೆಗಳನ್ನ ತಿಳಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಓಕೆ, ನನ್ಗೂ ತುಂಬಾ ಧನ್ಯವಾದಗಳು. ನೀವು ಇಂತ ಆಪರ್ಚುನಿಟಿ ನನ್ಗೆ ಫೀಬಾ ಅವರು ಕೊಟ್ಟಿದ್ದಕ್ಕೆ ತುಂಬಾ ನಿಮ್ ಟೀಮ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಅಂಡ್ whoever given me this precious opportunity. It is all blessing from the God Almighty. So I'm very happy and I'm blessed. I feel that fullness of that I'm blessed. Thank you all, one and all. Okay, God bless Okay. you. Thank you. Okay. Thank you.